Okay, dear students, in this class let me call first UCLA chapter 4 we are dealing with, and in this class let me study about what we call phylum Amphibia. ಈ ಫೈಲಮ್ ಆಂಪಿ ಅಂದ್ರೆ ಏನು ನೋಡಿ ಕಲ್ದಿನ ಝೆಡ್ ಡುಯಿ ನೋಡಿ ಕಲ್ದಿನ ಝೆಡ್ ಡುಯಿ ಅಲ್ಲ ಅನ್ನೋದು ಬಯೋಸ್ ಮೀನ್ಸ್ ಲೈಫ್ ಆಂಫಿಬಿಯಾ ಬಯೋ ಈ ಪದ ಏನಿದೆ ಆಂಫಿ ಅನ್ನೋ ಪದ ಅಂದ್ರೆ ಡ್ಯುಯಲ್ ಅಂತ ಬಯೋ ಮೀನ್ಸ್ ನೋಡಿ ಕಲ್ದಿನ ಆಂಫಿ ಬಯೋ ಬಿಯೋ ಕಲ್ದಿನ ಝೆಡ್ ಡುಯಲ್ ಆಂಫಿ ಮೀನ್ಸ್ what called as a dual and bio means what called as a life. It is a dual life and what called it is the in life cycle idರಲ್ಲಿ part of life cycle it going to deal in the land and some of the part of its life it going to spend in the water. That's why called as an amphibians and the ಉಭಯವಾಸಿಗಳು ಉಭಯ ಎರಡು ಕಡೆ ವಾಸ ಆಗಿರುವಂತ ಜೀವಿ. ಇದಕ್ಕಿಂತ ಲಾಸ್ಟ್ ಕ್ಲಾಸ್ ಅಲ್ಲಿ we studied what you call them as a regarding the fishes ಅಲ್ಲಿ species and super class ಎರಡು fish ಇದಾವೆ ಒಂದು called chondrichthyes fishes and the what you call them as a osteoichthyes fishes. Osteoichthyes fishes ಅಲ್ಲಿ ಬೋನಿ ಫಿಶ್ ಅಲ್ಲಿ ಕೆರೆಗಳಲ್ಲಿ ಕಂಡು ಬರುವಂತವು, chondrichthyes ಅಲ್ಲಿ what you call them as a ನಾವು ಸಮುದ್ರದಲ್ಲಿ ಕಂಡ ಸಿ ಅಥವಾ ಸಮುದ್ರದಲ್ಲಿ ಕಂಡು ಬರುವಂತ ಜೀವಿ. ಇವುಗಳು ನೋಡಿದಾಗ ಕೆಲವು ಸಿಸ್ಟಮ್ಸ್ ಅಲ್ಲೇ ಇತ್ತು, ಇಲ್ಲಿ ಸ್ವಲ್ಪ ಕೆಲವು ನೋಡಿ ಅಲ್ಲಿ ಬರ್ತಾ ನಾವು ಟೂ ಚೇಂಬರ್ಡ್ ಹಾರ್ಟ್ ಇತ್ತು, ಅಲ್ಲಿ ಫರ್ಟಿಲೈಸೇಷನ್ ಎಕ್ಸ್ಟರ್ನಲ್ ಇತ್ತು, ಇಲ್ಲಿ ಸ್ವಲ್ಪ ಅವುಗಳು ಇಲ್ಲಿ ಸ್ವಲ್ಪ ಅಡ್ವಾನ್ಸ್ ಆಗಿರುವಂತದ್ದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಮುಖ್ಯವಾಗಿ ಇವು ಸಹ ಅಲ್ಲಿ ನಾವು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್, ಇವು ಸಹ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಆಗಿರ್ತವೆ. ಇನ್ನು ಉಳಿದಂತೆ ಅಲ್ಲಿ ನೀವು ಚಲನೆಗೆ ಬೇಕಾಗಿರುವಂತದ್ದು ಫಿನ್ಸ್ಗಳಿದ್ವು, ಇಲ್ಲಿ ಸ್ವಲ್ಪ ಬರ್ತಾ ಬರ್ತಾ ಲಿಂಬ್ಸ್ಗಳು ಕಂಡು ಬರುವಂಥದ್ದು. ಹಿಂಗೆ ಅವು ಹೋಲಿಸಿದಾಗ ಇಲ್ಲಿ ಏನು ಬದಲಾವಣೆಗಳು ಆಗಿದಾವೆ ಅನ್ನೋದು ಅಂದ್ರೆ ಸಮ್ ಹಾರ್ಟ್ ಅಡ್ವಾನ್ಸ್ಡ್ ವೆನ್ ಕಂಪೇರ್ಡ್ ಟು ದಿ ಫಿಶಸ್ ಕಂಪೇರ್ ಮಾಡಿದ್ರೆ ಇವು ಸ್ವಲ್ಪ ಅಡ್ವಾನ್ಸ್ ಟೈಪ್ ಇದಾವೆ. ಈಗ ಲೆಟ್ ಮಿ ಸ್ಟಡಿ ಅಬೌಟ್ ವಾಟ್ ಕಾಲ್ ಆಂಫಿಬಿಯನ್ಸ್ ನ ಈ ಡಯಾಗ್ರಾಮ್ ಒಂದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಬನ್ನಿ. ದಿಸ್ ಇಸ್ ಕಾಲ್ಡ್ ದಿ ರೆಪ್ಟೈಲ್ಸ್ ನೋಡ್ಕೋಬೇಡಿ. ಇಲ್ಲಿ this is what you call them as amphibians ಗೆ ಬೆಸ್ಟ್ ಎಕ್ಸಾಂಪಲ್ ಕಾಲ್ಡ್ frog. Frog is a ಉಭಯವಾಸಿ ಪ್ರಾಣಿ ಅಂತ ನಾವು ಅಂತ ಕರಿತೀವಿ. ಯಾಕಂದ್ರೆ it can lead its life. what you call them as ಇವು they are aquatic ಆಗಿದ್ದು. ಈ frog ಅಲ್ಲಿ ಕೆಲವು aquatic ಇದಾವೆ and some of them are terrestrial. ನಾವು ಅವುಗಳನ್ನ ನಾವು ಬೇರೆ ತರ ಕರಿತೀವಿ. toad ಅನ್ನೋದು ಆ toad is a what you call them as a frog ಅಲ್ಲಿ ಅದು ಇಂಡಿಯನ್ what you call them as ಇಲ್ಲಿ ಟೋಡ್ ಅಂತ ಏನ್ ಕರಿತೀವಲ್ಲ ಅದು ಲ್ಯಾಂಡ್ ಫಾರ್ಮ್, ಲ್ಯಾಂಡ್ ಅಲ್ಲಿ ಹೆಚ್ಚಿಗೆ ಇರುವುದು. ಇನ್ನೊಂದು what you call them as ಈ ಒಂದು ರಾನಾ ಟೈಪ್ ಇಂಡಿಯನ್ ಬುಲ್ ಫ್ರಾಗ್ ಅಂತ ಕರಿತೀವಿ. ಇಂಡಿಯನ್ ಬುಲ್ ಫ್ರಾಗ್ ದಟ್ ಇಸ್ ಕಾಲ್ಡ್ them as ಈ ಒಂದು ರಾನಾ ಎಕ್ಸ್ ಡ್ಯಾಕ್ಟೈಲ್ ಅಥವಾ ರಾನಾ ಟೈಪಿನ ಅಂತ ಇವು ವೆರೈಟೀಸ್ ಫ್ರಾಗ್ಸ್ ಅವೆ. ಇವುಗಳಲ್ಲಿ ಸಮ್ ಆಫ್ ದೆಮ್ what you call them as ಸ್ವಾಂಪ್ ಅಲ್ಲಿ ಆಮೇಲೆ ಲೇಕ್ಸ್ ಅಲ್ಲಿ ಪಾಂಡ್ಗಳಲ್ಲಿ ಕಂಡು ಬರುತ್ತೆ. ಓಕೆ, ಇಲ್ಲಿ ಹಂಗಾಗಿ ಫ್ರಾಗ್ ಅಲ್ಲಿ ನಾವು ಒಂದು ಲ್ಯಾಂಡ್ ಫಾರ್ಮ್ ಇದೆ ಟೋಡ್ ಅಂತ ಕರಿತೀವಿ. ಟೋಡ್ ಇಸ್ what you call nothing but a land farm ಅನ್ನೋದು ಅದಕ್ಕೆ ಬಫೋ ಅಂತಾನೂ ಕರಿತೀವಿ. ಬಫೋ ಅಂತ ಕರಿತೀವಿ. ಇನ್ನೊಂದು what you call them as ರಾನಾ ಎಕ್ಸಾಡಾಕ್ಟೈಲ್ ಅದು ಅಂತ ಹೇಳಿದ್ವಲ್ಲ ಅದು what you call them as ರಾನಾ ಟೈಗ್ರಿನ ಅಂತ ಇಂಡಿಯನ್ ಬುಲ್ ಫ್ರಾಗ್. ಅದು ಸ್ವಲ್ಪ ಸ್ಕಿನ್ ಮೇಲೆ ನಾವು ನೋಡ್ಕೋಬಹುದು ಇದು ಲ್ಯಾಂಡ್ ಫಾರ್ಮ್ ಇದು ಯಾವುದು ಅನ್ನೋದು. ಈ ರೀತಿಯಾಗಿ ಸ್ವಲ್ಪ ಇಂಥ ಕೆಲವು ಫಾರಮ್ಸ್ ಅಲ್ಲಿ ಎರಡು ತರ ವೆರೈಟೀಸ್ ನೋಡ್ತೀವಿ. ಆಗಲೇ ಅನೇಕ ವೆರೈಟಿಗಳು ಇದಾವೆ, ಫ್ಲೈಯಿಂಗ್ ಫ್ರಾಗ್ ಇದೆ ಎಲ್ಲ ಇದೆ, ಅವೆಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಈಸಲಿ ಇವು ಕ್ಯಾರೆಕ್ಟರ್ಸ್ ಬಂದಾಗ ಇಲ್ಲಿ ಅಕ್ವಾಟಿಕ್ ಆರ್ what you call them as well as terrestrial habitat ಅಲ್ಲಿ ಕಂಡುಬರ್ತಾರೆ. ಇವನ್ ಆಂಫಿಬಿಯಾ ಅಂತ ಉಭಯವಾಸಿ ಫ್ರಾಗ್ ಎಕ್ಸಾಂಪಲ್ ಹೇಳಿಲ್ಲ, ದೇ ಆರ್ aqua means water, aquatic, some of them are aquatic and also aquatic and terrestrial. They are found in aquatic and as well as terrestrial. Terrestrial will land. Some of them are found in aquatic as well as terrestrial habitat. ಅಲ್ಲಿ ಕಂಡು ಬರುತ್ತೆ. ಹ್ಯಾಬಿಟ್ಯಾಟ್ ಅಂದ್ರೆ ಸ್ಥಳ ಯಾವ ಸ್ಥಳದಲ್ಲಿ ಇರುತ್ತೆ ಅಂದ್ರೆ ಫೌಂಡ್ ಇನ್ ಅಕ್ವಾಟಿಕ್ ಅಂಡ್ ಟೆರೆಸ್ಟ್ರಿಯಲ್. ಈಗ ಅಕ್ವಾಟಿಕ್ ಅಲ್ಲಿ ಇರುತ್ತೆ, ಕೆಲವೊಂದು
ಟೆರೆಸ್ಟ್ರಿಯಲ್ ಇರುತ್ತೆ ಅಂತ ಹೇಳಿದ್ವಿ. ಯೂಸಲಿ ಈ ಫ್ರಾಗ್ ಏನ್ ಮಾಡುತ್ತೆ, ರಿಪ್ರೊಡಕ್ಷನ್ ಅಲ್ಲಿ ಇಟ್ ಕ್ಯಾನ್ ಮೂವ್ ಇಂಟು ದಿ ವಾಟರ್. ಮೇಲ್ ಫ್ರಾಗ್ and the female frog, they want to move into the water where they want to copulate and they release that gametes into the what you call water medium. External fertilization ಇದೆ, ಹೊರಗಡೆನೆ ಈ ಒಂದು ಗ್ಯಾಮೆಟ್ಸ್ ರಿಲೀಸ್ ಆಗಿ ಅದು ಫರ್ಟಿಲೈಸೇಷನ್ ಆಗುತ್ತೆ. ಅಂದ್ರೆ ಈ ಪಾರ್ಟ್ ಆಫ್ ಇಟ್ಸ್ ಲೈಫ್ ಸೈಕಲ್ ಅಲ್ಲಿ ಆ ಒಂದು ಗ್ಯಾಮೆಟ್ಸ್ ಕೂಡ್ಕೊಂಡು ಫ್ರಾಗ್ ನ ಲಾರ್ವೆ ಆಮೇಲೆ ಅದು ಬೆಳವಣಿಗೆಯಾಗಿ ಒಂದು ಸ್ಟೇಜ್ ಬರೋ ತನಕ ಅದು ಲೈಫ್ ನ ಎಲ್ಲಿ ಲೀಡ್ ಮಾಡುತ್ತೆ ಅಂದ್ರೆ ಅಕ್ವಾಟಿಕ್ ಮೀಡಿಯಂ. ದೆನ್ ಇಟ್ ಕಮ್ ಟು ದಿ ಲ್ಯಾಂಡ್. ಇಲ್ಲಿ ಇಟ್ ಕ್ಯಾನ್ ವಾಟ್ ಯು ಕಾಲ್ ದಿಸ್ ವಿತೌಟ್ ಫುಡ್ ಇಟ್ ಕ್ಯಾನ್ ಲೀವ್ ಫಾರ್ ಎಸ್ ಇನ್ ಸ್ಟಾರ್ವೇಷನ್ ಕಂಡೀಷನ್ ಇಟ್ ಕ್ಯಾನ್ ಲೀವ್ ವಿತೌಟ್ ಫುಡ್. ದಟ್ಸ್ ವೈ ಇದು ಇಟ್ ಕ್ಯಾನ್ ಫೌಂಡ್ ಇನ್ ದಿ what you call below the what you call rocks ಕೆಳಗಡೆ ಹೋಗಿ ಹರಡಿಕೊಂಡು ಕುಂತಿರುತ್ತೆ. And it is usually active in the reproductive phase and what you call in rice, then it is very active, and reproductive stage ಅಲ್ಲಿ ಅದು enter into the what you call water medium to complete some of its part of life cycle. ಸೊ ಇಂಥ ಕೆಲವು ಲೈಫ್ ಸೈಕಲ್ ನ ಸ್ವಲ್ಪ ಭಾಗನ ನೀರಲ್ಲಿ ನಡೆಸುತ್ತೆ. ರಿಪ್ರೊಡಕ್ಷನ್ ಆದಾಗ ಮೊಟ್ಟೆ ಇಡುವಂಥದ್ದು, ಮೊಟ್ಟೆಯಲ್ಲಿ ಮತ್ತೆ ಎಗ್ ಸ್ಪರ್ಮ್ ಅಂಡ್ ಎಗ್ ಫರ್ಟಿಲೈಸ್ ಆಗುವಂಥದ್ದು. ಹಂಗಾಗಿ ಈ ಲೈಫ್ ಸೈಕಲ್ ಅಲ್ಲಿ ಒಂದು ಸ್ವಲ್ಪ ಭಾಗನ ಲ್ಯಾಂಡ್ ಅಲ್ಲಿ ನಿರ್ವಹಿಸಿದ್ರೆ ಸ್ವಲ್ಪ ಭಾಗವನ್ನು ನೀರಲ್ಲೇ ಕಳೆಯುವಂಥದ್ದು. Hence they call amphibians of ಅಂತ ಕರಿತೀವಿ ನಾವು. Amphibians of the called this animal kingdom ನಾವು ಅಂತ ಕರಿತೀವಿ. ಯಾವುದು ಫ್ರಾಗ್. ಹಂಗೆ ಈ ಪ್ಲಾಂಟ್ಸ್ ಅಲ್ಲಿ ಹೋದ್ರೆ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ನಾವು we are studying about bryophytes require water for sexual reproduction. ಹಂಗೆ ಈ ಅನಿಮಲ್ಸ್ ಕಿಂಗ್ಡಮ್ ಅಲ್ಲಿ ನೆನಪಿಟ್ಕೋಬೇಕು. It's called amphibians are they can lead their life in both land as well as in the water. The best example called frog. Frog is an amphibian. Yeah, in case of this aquatic, they fall in aquatic as well as that of the terrestrial habitat ಅಲ್ಲಿ ಕಂಡುಬರುತ್ತೆ. And they can move into the what you call water ಹೋಗುತ್ತೆ ಅಂದ್ರೆ they require water for fertilization during sexual reproduction. Okay, ಏನ್ ಬೇಕು? They require water. ಏನು ಬೇಕು? For fertilization of gametes, for fertilization. But they require water for fertilization. Water that ಬೇಕು, fertilization ಬೇಕು in sexual reproduction. Sexual reproduction ಅಂದ್ರೆ fertilization ಆಗ್ತದೆ. The required medium water is required. In case of this, frogs and frog and all there is a pykilothermic animals. They are what you call they are pykilothermic animals ಅಂತ ಕರೀತೀವಿ. Why they are called as pykilothermic animals? ಈಗ ನಾವು fishes are pykilothermic, goose are pykilothermic animals because they are also called pykilothermic. They are cold blooded. They are 5 kilothermic means low temperature. 5 kilothermic. The 5 kilothermic animals, they are cold-blooded animals. The cold-blooded animals, their body temperature, they can adjust their body temperature according to the environment. According to their environmental ಟೆಂಪರೇಚರ್ ತಕ್ಕಂತೆ ಇದನ್ನ ಬಾಡಿಯ ಟೆಂಪರೇಚರ್ ಮೇಂಟೈನ್ ಮಾಡುವಂತ ಜೀವಿಗಳು. ಅವನ್ನ ನಾವು ಪೈಕಿಲೋಥರ್ಮಿಕ್ ಅನಿಮಲ್ಸ್, ಫಿಶಸ್ ಆಗಿರ್ಬೋದು, ಆಂಫಿಬಿಯನ್ಸ್, ನೆಕ್ಸ್ಟ್ ರೆಪ್ಟೈಲ್ಸ್, ಇವೆಲ್ಲ ಪೈಕಿಲೋಥರ್ಮಿಕ್ ಅನಿಮಲ್ಸ್. ಪೈಕಿಲೋಥರ್ಮಿಕ್ ಅನಿಮಲ್ಸ್. ಇವ್ರು ನೋಡ್ರಿ, ಈ ಫ್ರಾಗ್ ಸ್ಕಿನ್ ಇಸ್ ಮಾಯಿಸ್ಟ್. ಸ್ಕಿನ್ ಏನಾಗಿದೆ? ಮಾಯಿಸ್ಟ್ ಆಗಿದೆ, ವ್ಯಾಸ್ಕುಲರೈಸ್, ಬ್ಲಡ್ ಸಪ್ಲೈ ಇರುತ್ತೆ. Skin is moist, soft, smooth, moist and vascularized ಆಗಿರುತ್ತೆ. ಸ್ಮೂತ್ ಆಗಿರೋ ಸ್ಕಿನ್, ಮಾಯಿಸ್ಟ್ ಆಗಿರುತ್ತೆ, ಮಾಯಿಸ್ಟ್ ಆಗಿರುವಂತ ಸ್ಕಿನ್ ಅಂಡ್ ವ್ಯಾಸ್ಕುಲರೈಸ್ಡ್ ಆಗಿರುತ್ತೆ, ಬ್ಲಡ್ ಸಪ್ಲೈ ಚೆನ್ನಾಗಿರುತ್ತೆ. ಅಂಡ್ ದಟ್ ಇಸ್ ಫಾರ್ ಬ್ಲಡ್ ಸಪ್ಲೈ ಇರುತ್ತೆ, ಅಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಆಗುತ್ತೆ. ಬಾಡಿ ಹೊರಗಡೆ ಆಕ್ಸಿಜನ್ ತಗೊಂಡು ಸ್ಕಿನ್ ಒಳಗಡೆ ಮಾಯಿಸ್ಟ್ ಇರ್ತದೆ, ಅಲ್ಲಿ ಡಿಫ್ಯೂಷನ್ ಆಗಿ ಆಕ್ಸಿಜನ್ ಒಳಗಡೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸ್ಕಿನ್ ಮುಖಾಂತರ ಬಿಟ್ಕೊಡುತ್ತೆ. ಅದಕ್ಕೆ ಅದು ಸ್ಟಾರ್ವೇಷನ್ ಕಂಡೀಷನ್ ಅಲ್ಲಿ ಅದು ಆ ತರ ಸ್ಕಿನ್ ಮುಖಾಂತರ ಉಸಿರಾಡುತ್ತೆ. ಆಹಾರದಲ್ಲಿ ಅದು ಮತ್ತೆ ಎಂಟರ್ ಇಂಟು ದಿ ಹೈಬರ್ನೇಷನ್, ಎಸ್ಟಿವೇಷನ್ ಅಂತ ಕರೀತೀವಿ. ಸ್ಲೀಪ್, ವಿಂಟರ್ ಸ್ಲೀಪ್ ಅಂಡ್ ಸಮ್ಮರ್ ಸ್ಲೀಪ್ ಅಂತ. ಅಂಡ್ ಡಾರ್ಮೆಂಟ್ ಸ್ಟೇಜ್ ಅಲ್ಲಿ ಇರುತ್ತೆ, ಮೆಟಾಬಲಿಕ್ ಆಕ್ಟಿವಿಟೀಸ್ ರಿಲೀಸ್ ಆಗುತ್ತೆ. ಆ ರೆಸ್ಪಿರೇಷನ್ ಟು ದಿ ಸ್ಕಿನ್
ಅದಕ್ಕೆ skin is moist, smooth and vascularized for cutaneous respiration. Skin is moist, ಮೆತ್ತವಾಗಿ ತೇವಾಂಶದಿಂದ ಕೂಡಿರುತ್ತೆ, smooth and richly vascularized for cutaneous respiration. Cutaneous ಅಂದ್ರೆ ಸ್ಕಿನ್ ಮುಖಾಂತರ ರೆಸ್ಪಿರೇಷನ್ ಆಗುತ್ತೆ. cutaneous respiration. This is another one important. Phytothermic animals, they can lead their life in real life. Land as the water. The skin is what you call as a moist. And in ಮುಖ್ಯವಾಗಿ these ಅಲ್ಲಿ ಸ್ಕಿನ್ ಕೆಲವು ಸರಿ ಯಾವ ರೀತಿಯ ರೆಸ್ಪಿರೇಷನ್ ಮಾಡುತ್ತೆ, ಲಾರ್ವಲ್ ಫಾರ್ಮ್ಸ್ ಅಲ್ಲಿ ಇಟ್ಕೊಂಡು ರೆಸ್ಪೈರ್ ಮೇಕ್ಸ್ ಬೈ ದಿ ಲಾರ್ವಲ್ಸ್ ಗಿಲ್ಸ್ ಮುಖಾಂತರ ರೆಸ್ಪಿರೇಷನ್ ಮಾಡಿ, ಇನ್ ಅಡಲ್ಟ್ಸ್ ಅಲ್ಲಿ ಇಟ್ ಕ್ಯಾನ್ ರೆಸ್ಪೈರ್ ಥ್ರೂ ದಿ ಸ್ಕಿನ್, ಇವನ್ ಲಂಗ್ಸ್ ಮುಖಾಂತರ ರೆಸ್ಪಿರೇಷನ್ ಆಗುತ್ತೆ, ಅಂಡ್ ಇವನ್ ಬಕಲ್ ಕ್ಯಾವಿಟಿ ಬಾಯಿ ಮುಖಾಂತರ ರೆಸ್ಪಿರೇಷನ್ ಮಾಡುತ್ತೆ. ಏನಾಗಿದ್ದು ಇಟ್ಕೊಂಡು ರೆಸ್ಪಿರೇಷನ್ ಯಾವ ರೀತಿ ನಡೀತದೆ, ರೆಸ್ಪಿರೇಷನ್ ಹೆಂಗ್ ನಡೀತದೆ, ರೆಸ್ಪಿರೇಷನ್ ಗೋಯಿಂಗ್ ಟು ಟೇಕ್ ಪ್ಲೇಸ್ by the at larval stages le gills mukhandra respiration in larval stage by gills, and in adults either by buccal cavity and ಬಾಯಿ ಮುಖಾಂತರ buccal cavity, ಅಥವಾ what called as skin, or what called as lungs. Because as skin, buccal cavity or skin or lungs ಮುಖಾಂತರ it go into what called as respire ಮಾಡುತ್ತೆ. This is called the respiration. What called the respiration ಅಂದ್ರೆ ಏನಾಗುತ್ತೆ, respiration is in a ನಾರ್ಮಲ್ ಸ್ಟೇಜಸ್ ಅಲ್ಲಿ ಟ್ಯಾಡ್ಪೋಲ್ ಅಂತರ ಲಾರ್ವೆ ಇರುತ್ತೆ. ಈ ಫ್ರಾಗ್ ಅಲ್ಲಿ ಇರೋ ಲಾರ್ವೆ ನಾವು ಟ್ಯಾಡ್ಪೋಲ್ ಈ ತರ 8 ಜಾಯಿಂಟ್ ಟೇಲ್ ಲೈಕ್ ಇಲ್ಲಿ ಗಿಲ್ಸ್ ಆರ್ ಪ್ರೆಸೆಂಟ್ ಆಗಿದೆ. ಅದರ ಮುಖಾಂತರ ಅದು ಏನು ಮಾಡುತ್ತೆ, ರೆಸ್ಪಿರೇಷನ್ ಮಾಡುತ್ತೆ. ಈಗ ದಸರಾದಲ್ಲಿ ಈ ಒಂದು ರೆಸ್ಪಿರೇಷನ್ ನಾವು ನಾರ್ಮಲ್ ಸ್ಟೇಜ್ ಅಲ್ಲಿ ಈ ತರ ಗಿಲ್ಸ್ ಇರುತ್ತೆ, ಗಿಲ್ಸ್ ಮುಖಾಂತರ ರೆಸ್ಪಿರೇಷನ್ ಮಾಡುತ್ತೆ. ಈ ಮಳೆ ಬಂದಾಗ ಲಾರ್ವೆಗಳೆಲ್ಲ ನೀರಲ್ಲಿ ಕಾಣ್ ಬರ್ಬೋದು. ಆ ಒಂದು ಗಿಲ್ಸ್ ಮುಖಾಂತರ ಅಂಡ್ ಆಲ್ಸೋ ಇನ್ ಅಡಲ್ಟ್ಸ್ ಐದರ್ ಬೈ ಬಕಲ್ ಕ್ಯಾವಿಟಿ, skin, heart to the lungs is going to respire. And come to the digestive system. Digestive system ಅಲ್ಲಿ alimentary canal opens outside by means of cloaca. Cloaca is ಏನು ಸಂತಿರೋದಿಲ್ಲ. Cloaca is a common opening for removal of excretory waste as well as the transfer of gametes. Common opening is that called as a cloaca. In the case of this called as a next come to the particular digestive system ಸಂಬಂಧಪಟ್ಟಂತೆ ದಿ ಅಲಿಮೆಂಟರಿ ಕೆನಾಲ್ opens outside, ಹೊರ ಓಪನ್ ಆಗುತ್ತೆ outside by cloaca. ಇದು ವೆರಿ ಇಂಪಾರ್ಟೆಂಟ್. cloaca ಅನ್ನೋ opening common opening for excretory waste as well as the gamete transfer. ಆಮೇಲೆ come to the heart circulation system. Heart is a 3-chambered heart having a 2 auricles, 2 ಹೃತ್ಕರ್ಣಗಳು, 1 ಹೃತ್ಕುಕ್ಷಿ. what called as 2 auricles pumping organ ಅಂತ heart ಅಂದ್ರೆ 2 ಹೃತ್ಕರ್ಣಗಳು ಇರ್ತವೆ, 1 ಹೃತ್ಕುಕ್ಷಿ ಇರುತ್ತೆ. ಹಾಗಾಗಿ ಇಲ್ಲಿ ಇಲ್ಲಿ mixing of both the oxygenated blood and deoxygenated blood can get mixed. Whereas in case of higher organisms ಬರ್ತಾ ನೀವು you can see there is a 4-chambered heart ನಾವು ಕಂಡು ಬರುತ್ತೆ. in case of apes never. And these are only 3-chambered heart is 3-chambered. ಇಲ್ಲಿ next character is heart is the heart is 3-chambered. heart ಏನಾಗಿದೆ 3-chambered heart ಇದ್ದು
auricles and one ventricle. one ಏನಾಗಿದೆ ventricle ಇದೆ. ಕಾರಣ ಇದು ಆರಿಕಲ್ ಕಾರಣ ventricles ಕುಕ್ಷಿಗಳು. ಈ ರೀತಿಯಾಗಿ ಎರಡು ಆರಿಕಲ್ಸ್ ಇದ್ದಾವೆ. ಆರಿಕಲ್ಸ್ ಲೈಕ್ ದಿಸ್ and vertical is only one vertical is ventricle. Ventricle is only one. Auricles vertical is two auricles are there. Ventricle is one. Like this, you can see the vertical is in case of the frog, the amphibians, three-chambered heart is present. Three-chambered heart is present. In case of this, these are what called as oviparous. The oviparous, they go into the egg. That's called they are oviparous. ಮೊಟ್ಟೆ ಇಡುತ್ತವೆ. They are oviparous. And here is ear opening ಅಂತ ಹೇಳಿ ear opening ಇರೋದಿಲ್ಲ. Because there is a tympanum auditory. ಈ ಒಂದು tympanic membrane sound ಗೆ ಕೇಳಿಸಿಕೊಳ್ಳುವಂತ ಒಂದು membrane ಇರುತ್ತೆ. ಅದು tympanic membrane. vertical auditory ಅಂದ್ರೆ sound ಕೇಳಿ auditory organ ಯಾವುದು? auditory organ is tympanum. Tympanum is the auditory organ. Tympanum is the auditory organ ಆಗಿರುತ್ತೆ. And in this frog ಅಲ್ಲಿ ಈ eggs are non-cladoid. shell ಇರೋದಿಲ್ಲ. non-cladoid eggs are present. And in case this ಅಲ್ಲಿ fertilization is external. Fertilization is external and case of development is indirect. Sexes are separate ಇರ್ತವೆ. In case of this sexes are separate. Sexes are separate. ಇಲ್ಲಿ fertilization ಏನಾಗಿದೆ? Fertilization ಇದು is external. ಇಲ್ಲಿ ಡೆವಲಪ್ಮೆಂಟ್ ಏನಾಗಿದೆ? ಡೆವಲಪ್ಮೆಂಟ್ ಬೆಳವಣಿಗೆ ಆದ ನಂತರ ಲಾರ್ವೆ ಬರುತ್ತೆ. ಹಂತದಲ್ಲಿ ಎಗ್ ಲಾರ್ವೆ ಅಂತ ಡೆವಲಪ್ ಆಗುತ್ತೆ. ಸ್ಟೇಜಸ್ ಅಲ್ಲಿ ಡೆವಲಪ್ಮೆಂಟ್ is indirect type of development. Development ಏನಾಗಿದೆ? indirect type of development we can notice ಅನ್ನೋದು. And ಇಲ್ಲಿ in case of this the body can be divisible. Body can be divided into what is called this head and trunk. The head and ತಲೆಭಾಗ ಅಂತ trunk ಅಂತ tail ಅಂತ ಇರೋದಿಲ್ಲ. ಕೆಲವೊಂದು ಮಾತ್ರ some of them have only tail, ಕೆಲವೊಂದು ಮಾತ್ರ tail may be present. But in some of these ಅಲ್ಲಿ body is divided into head and trunk. ಈ head ಭಾಗ ಉಳಿದನ್ನ trunk ಅಂತ ನಾವು ಕರೀತೀವಿ, ಡಿವಿಸಿಬಲ್ ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ನಾವು ಇಂಥ ಜೀವಿಗಳಲ್ಲಿ ಈ ಕಂಡು ಬರುವಂತ ಮುಖ್ಯ ಕ್ಯಾರೆಕ್ಟರ್ ಏನಂದ್ರೆ ಲೈಫ್ ಲೀಡ್ ಮಾಡುತ್ತೆ, ಲ್ಯಾಂಡ್ ಅಂಡ್ ವಾಟರ್ ಅಲ್ಲಿ ಲೀಡ್ ಮಾಡುತ್ತೆ. ಆಮೇಲೆ ಸ್ಕಿನ್ ಈಸ್ ಮಾಯಿಸ್ಟ್ ಆಗಿದೆ, ವ್ಯಾಸ್ಕುಲರೈಸ್ ಆಗಿದೆ, ಕ್ಯುಟೇನಿಯಸ್ ರೆಸ್ಪಿರೇಷನ್ ಸ್ಮೂತ್ ಆಗಿದೆ. ಆಮೇಲೆ ಇಲ್ಲಿ ಬಂದಾಗ ಏನಾಗುತ್ತೆ ಮುಖ್ಯವಾಗಿ ಇಲ್ಲಿ ಈ ಜೀವಿಗಳಲ್ಲಿ ಕಂಡು ಬರುವಂತ ಒಂದು ಲಕ್ಷಣ ಏನಂದ್ರೆ ಇಲ್ಲಿ ಇದರಲ್ಲಿ ಮುಖ್ಯವಾಗಿ ಏನಂದ್ರೆ fertilization is a external fertilization. Fertilization is a external type of fertilization. Development is indirect ಅನ್ನೋದು. ಆಮೇಲೆ alimentary canal opens outside means cloaca. 3-chambered heart ಇರುವಂತದ್ದು. auditory artery is a tympanum ಅಂತ ನಾವು ಕರೆಯುವಂತದ್ದು ಮುಖ್ಯವಾದಂತ ಕ್ಯಾರೆಕ್ಟರ್ ಆಗಿ ಕಂಡು ಬರುತ್ತೆ. ಇಲ್ಲಿ ನೋಡಿ ನಾವು 4 limbs ಅಂತ ಕಾಬ್ರಲ್ಲಿ difference of limbs, 4 limbs ಮುಂಗಾಲು ಹಿಂಗಾಲು. The 4 limbs are short and high. In front case of 4 limbs are short and limbs are large cells in hopping. 4 limbs are ಮುಂಗಾಲುಗಳಲ್ಲಿ 4 ಗಳಿವೆ. ಹಿಂಗಾಲುಗಳಲ್ಲಿ we can see the 5 digits. ಇಲ್ಲಿ 5 digits ಮಧ್ಯೆ ನೀವು herpes present in the case ಇದೆ ನೋಡಿ. ಹಿಂಗಡೆ herpes ಇದೆ ಅಂದ್ರೆ it lead life ನ from water medium ದಲ್ಲಿ ಅದನ್ನ part of life lead ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. Okay, see hind limbs are strong and large, having depths, you can easily swim in water. The 4 limbs are 4 digits and hind limbs are
5 ಡಿಜಿಟ್ಸ್ ಕಂಡು ಬರುವಂತದ್ದು. ಆಮೇಲೆ ಓವಿ ಪ್ಯಾರಾಸೈಮ್ ಅನ್ನೋದು ಪೈಕಿಲೋಥರ್ಮಿಕ್ ಆಗಿರುವಂತದ್ದು ಸ್ಕಿನ್ ರೆಸ್ಪಿರೇಷನ್ ಆಗುತ್ತೆ. ಇನ್ ಲಾರ್ವಾಸ್ ಅಲ್ಲಿ ಗಿಲ್ಸ್ ಆದ್ರೆ ಇನ್ ಅಡಲ್ಟ್ ಫಾರ್ಮ್ಸ್ ಅಲ್ಲಿ ಸ್ಕಿನ್ ಮುಖಾಂತರ ಆಗೋದು, ಬಕಲ್ ಕ್ಯಾವಿಟಿ ಅಥವಾ ಲಂಗ್ಸ್ ಮುಖಾಂತರ ರೆಸ್ಪಿರೇಷನ್ ಮಾಡುವಂತದ್ದು ಕಂಡು ಬರುವಂತದ್ದು. ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಹಾರ್ಟ್ ಇದ್ದು 3 ಚೇಂಬರ್ ಅನ್ನುವಂಥದ್ದು. ಇವು and external fertilization, these are all some of the important characteristics with respect to what we call them as amphibians. Amphibians. I want to show the frog next for the ending ಅಲ್ಲಿ ಹೇಗಿರುತ್ತೆ ಅನ್ನೋದು ತೋರಿಸ್ತೀನಿ. Now let me pass on to what we call them as another one. Most of you are see this frog, familiar ಆಗಿದೆ. ಅದ್ರ ಜೊತೆ ಇನ್ನೊಂದು ಕೆಲವು ಜೀವಿಗಳು ಸಹ ಇದರಲ್ಲಿ ಆಂಫಿಬಿಯನ್ಸ್ ಅಲ್ಲಿ ಕಂಡು ಬರ್ತವೆ. ಅಂದ್ರೆ ಯಾವ ನೋಡಿ call them as limbless amphibian, ಕಾಲುಗಳು ಇಲ್ಲದೆ ಇರುವಂತಹ ಒಂದು ಆಂಫಿಬಿಯನ್ ಇಕ್ಥಿಯೋಪಿಸ್. ನೋಡಿ call them as ಇದು ಎಕ್ಸಾಂಪಲ್ ಕೇಳಬಹುದು. ಒಂದು ಮತ್ತೆ ಇಕ್ಥಿಯೋಪಿಸ್ ಅನ್ನೋದಿಲ್ಲ, ಇದು ಎಕ್ಸಾಂಪಲ್ ಮಾಡಿಕೊಳ್ಳಿ. ಎಕ್ಸಾಂಪಲ್ ಫಾರ್ limbless amphibian ಅಂತ ನಾವು limbless amphibian Ichthyopis. And another example is this called limbless Necturus ಅಂತಾರೆ. Necturus ಅಂತ ಒಂದು ಜೀವಿ ಕಂಡು ಬರುತ್ತೆ. And Aina flying frog ಅಂತಿದೆ. ಆಮೇಲೆ ಡಿಸೀಸ್ ಕಡೆ ರಾನಾ ಟೈಗ್ರಿನ್. ರಾನಾ ಟೈಗ್ರಿನ್ ಅಂದ್ರೆ ಇಂಡಿಯನ್ ಬುಲ್ ಫ್ರಾಗ್. And we can see another one called as a name of this called as a flying frog ಇದೆ. Another name is a nothing but what we call Ayla tree frog, right? This is called as flying frog. Ayla tree frog. Ayla is the ಮರದಲ್ಲಿ ಕಂಡು ಬರುವ ಟ್ರೀ ಫ್ರಾಗ್ ಇದೆ. Rhacophorus ಅನ್ನೋದು flying frog. Rhacophorus ಅನ್ನೋದು that's a flying frog. Another called as toad ಅಂತಿದೆ. Toad is there. That is called as a terrestrial form. ಭೂಮಿ ಮೇಲೆ ಕಂಡು ಬರುವಂತದ್ದು ಹೆಚ್ಚಿಗೆ. This is called ಇದ್ರ ನಾವು ಬುಲ್ ಫ್ರಾಗ್ ಇದೆಯಲ್ಲ, ಅದು ಬೇಸಿಸ್ ದಟ್ ಇಸ್ ನೀರಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ. ಇದು ಹೆಚ್ಚಿಗೆ ಭೂಮಿ ಮೇಲೆ ಕಂಡು ಬರುತ್ತೆ. ಅದು ಅಷ್ಟೇ ಟೋಡ್ ಅಂಡ್ ದಿಸ್ ಕಾಲ್ಡ್ ಬುಲ್ ಫ್ರಾಗ್ ಎರಡು ವ್ಯತ್ಯಾಸ ನೋಡಿದಾಗ ಇದ್ರ ಸ್ಕಿನ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಕಾಲ್ಡ್ ಸ್ಕಿನ್ ಸ್ಮೂತ್ ಆಗಿದೆ ಅಂದ್ರೆ ಬುಲ್ ಫ್ರಾಗ್. ಫ್ರಾಗ್ ಜನರಲಿ ಫ್ರಾಗ್ ಅಂತ ಕರಿತೀವಿ. ಈ ಟೋಡ್ ಅಂತ ಏನಂದ್ರೆ ಫ್ರಾಗ್ ಆ ಫ್ರಾಗ್ ಗಿಂತ ನಾವು ಇಂಡಿಯನ್ ಟೋಡ್ ಅಂತ ಕರಿತೀವಿ. ಅದು ಬಫೋ ಅಂತ ಬಫೋ ಅಂತ. ಈ ಬಫೋ ಏನಿದೆಲ್ಲ ಅದರಲ್ಲೇ ಸ್ಕಿನ್ ಮೇಲೆ ಈಗ ಹಂಪ್ಸ್ ತರ ಇದೆ ವಾಟ್ಸ್ ಕಂಡು ಓಕೆ ಟೋಡ್ ಅಂತ. This is regarding what we call different types of the examples of this. But we have Ichthyopis limbless frog, Necturus, Ayla tree frog, Rana tiger, Indian bull frog, Rhacophorus is a flying frog, toad and the buffalo. These are all some examples with regard to what we call them as amphibians. Now let me pass on to the next one, and that is a phylum called Reptilia. ಸರೀಸೃಪಗಳು ಅಂತ ನಾವು ಕರೀತಾರೆ. Reptilia. Reptilia is nothing but what you call it as ಸರೀಸೃಪಗಳು ಅಂತ ನಾವು ಕರಿತೀವಿ. ಈ ರೆಪ್ಟೈಲ್ಸ್ ಅಲ್ಲಿ ಫಸ್ಟ್ ಟೆರೆಸ್ಟ್ರಿಯಲ್ ಆರ್ಗನಿಸಮ್ಸ್, ನಾವು ಟೆರೆಸ್ಟ್ರಿಯಲ್ ಅನಿಮಲ್ಸ್ ಅಂತ ಕರೀತೀವಿ. ಇವು ನೀರಲ್ಲಿ ಇರ್ತವೆ. ಇವು ನೀರಿಂದ ನೆಕ್ಸ್ಟ್ ಬಂದಂತ ಅಂದ್ರೆ ವಿಕಾಸ ಆಗಿರ್ಬೋದು. ಇದರಿಂದ ಇವನ್ನ ನಾವು ಫಸ್ಟ್ ನಾವು ಅಲ್ಲಿ ಟೆಡೋಫೈಟ್ಸ್ ನ ಫಸ್ಟ್ ಲ್ಯಾಂಡ್ ಟೆರೆಸ್ಟ್ರಿಯಲ್ ಲ್ಯಾಂಡ್ ಪ್ಲಾಂಟ್ಸ್ ಇಲ್ಲಿ ಅನಿಮಲ್ಸ್ ಅಲ್ಲಿ ಬಂದಾಗ ರೆಪ್ಟೈಲ್ಸ್ ಅಂತ ಹೇಳ್ತೀವಿ. ಫಸ್ಟ್ ಟೆರೆಸ್ಟ್ರಿಯಲ್ ಲ್ಯಾಂಡ್ ಪ್ಲಾಂಟ್ಸ್. ಇವು ಎಲ್ಲಿ ಕಂಡು ಬರ್ತವೆ? ದೇ ಆರ್ ಫೌಂಡ್ ಇನ್ ವಾಟ್ ಕಾಲ್ಡ್ ಇಸ್ ಅಕ್ವಾಟಿಕಲಿ ಸಹ ಕಂಡು ಬರ್ತವೆ ಕೆಲವು. ಆಮೇಲೆ ಸಮ್ ಆಫ್ ದೆಮ್ ವಾಟ್ ಕಾಲ್ಡ್ ಇಸ್ ಟೆರೆಸ್ಟ್ರಿಯಲ್ ಕಂಡು ಬರ್ತವೆ. ಅಂಡ್ ದೇ ಆರ್ ಯೂಸುವಲಿ ಕ್ರೀಪಿಂಗ್ ಅಂಡ್ ಕ್ರಾಲಿಂಗ್ ಮೋಡ್ ಆಫ್ ಲೋಕೋಮೋಷನ್. ಇವುಗಳಲ್ಲಿ ಕ್ರೀಪ್ ಆಗ್ತದೆ. Creeping, crawling. First name is an example. Creeping and crawling mode of locomotion. ಕೆಲವಲ್ಲಿ ಲಿಂಕ್ಸ್ ಇರ್ತವೆ. ಮೋಸ್ಟ್ ಆಫ್ ದಿ ಕೆಲವಲ್ಲಿ ನಾವು ಫ್ರಾಗ್ ಅಂತ ನಾವು ಇದು ಬಡಿಕೊಳ್ಳೋದಿದೆ. ಹಾವುಗಳೇನಿದಾವಲ್ಲ ಅವು ರೆಪ್ಟೈಲ್ಸ್ ಸೇರಿರುವಂಥದ್ದು. ಅವು ಕ್ರೀಪಿಂಗ್ ಅಂಡ್ ಕ್ರಾಲಿಂಗ್ ಮೋಡ್ ಆಫ್ ಲೋಕೋಮೋಷನ್ ಕಂಡು ಬಂದಿದೆ. ಮುಖ್ಯವಾದದ್ದು ಅಂದ್ರೆ ದೇ ಶೋ ಕ್ರೀಪಿಂಗ್ and
crawling. These are examples in the kade bartine reptiles ge. And crawling, mode of locomotion, chalane ge ತೆವಳುವಂತ. And these are also called as 5 kilo animals. 5 kilo 30 cold blooded animals. They can adjust their body temperature according to the environment. అంటే మన బాడీ టెంపరేచర్ ನಾವು ಏನು ಮಾಡ್ತಾರೆ ಅಡ್ಜಸ್ಟ್ ಮಾಡ್ಕೊಂತಾರೆ. And these are get limbs are present. ಕಾಲುಗಳು ಇರ್ತದೆ ನೋಡಿ. This is called as a reptile. Coelurus is the garden lizard. ಓದಿಗೆ ಅಂತ garden lizard. And this is having what you call as ಇದರಲ್ಲಿ ಮುಖ್ಯವಾಗಿ ನಾವು ಏನು limbs are present. Limbs are pentadactyl. They having limbs having pentadactyl 5 digits ಇರುತ್ತವೆ. And digits ends with a claw. Digits ತುದಿಯಲ್ಲಿ ಈ ಉಗುರುಗಳು ಚೂಪಾದಂತ ಉಗುರುಗಳು ಕಾಣುತ್ತೆ. ಅದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೋಡಿದಾಗ they have 2 pairs of limbs. 2 ಜೊತೆ ಕಾಲುಗಳಿದಾವೆ. ಮುಂಗಾಲುಗಳನ್ನ ಫೋರ್ ಲಿಂಬ್ಸ್ ಅಂತ ಕರಿತೀವಿ, ಹಿಂಗಾಲುಗಳನ್ನ ಹೈಂಡ್ ಲಿಂಬ್ಸ್ ಅಂತ ಕರಿತೀವಿ. ಇದಕ್ಕೆ 2 pairs of limbs which are pairs of pentadactyl limbs. Pentadactyl limbs ಅನ್ನೋದು. And ಈ digits ends with a class. They have 2 pairs ಜೊತೆ ಇದ್ದಾರೆ. pairs of penta 5 ಬೆರಳುಗಳಿರುವಂತ pentadactyl limbs are present. And limbs are absent in case of snake. Snake ಅಲ್ಲಿ ಮಾತ್ರ limbs ಉಳಿದಾವೆ. ಇವುಗಳಲ್ಲಿ ಇದಕ್ಕೆ ಸೇರಿದೆ ಅದು snake ಬಂದ್ಬಿಟ್ಟು limbless reptile. limbless reptile snake. limbless amphibia ಅಂತ ಕೇಳಿದ್ರೆ ಇಥಿಯೋಪಿಸ್ ನೆನಪಿಟ್ಕೊಂಡ್ರೆ ಇದು limbless reptile snakes ಅಲ್ಲಿ ಮಾತ್ರ ಕಾಲುಗಳಿಲ್ಲ. ಇದು ಎಲ್ಲರಲ್ಲಿ ಕಾಲುಗಳು ಇರ್ತವೆ. reptiles ಅಲ್ಲಿ ಆ 2 ಜೊತೆ ಕಾಲುಗಳು ಪೆಂಟ 5 ಬೆರಳುಗಳಿರುವಂತ ಕಾಲುಗಳು ಕಂಡು ಬರುವುದು. ಆಮೇಲೆ ಈ ಒಂದು ಡಿಜಿಟ್ಸ್ ಇಂದಲ್ಲ ಲಿಂಕ್ಸ್ ಇದೆ. ಈ ಒಂದು ಲಿಂಕ್ಸ್ ಅಂತ ಹೇಳಿದ್ರೆ pentadactyl ಡಿಜಿಟ್ಸ್ ಇರ್ತಾವಲ್ಲ ಅವುಗಳ ಬೆರಳುಗಳು ಡಿಜಿಟ್ಸ್ ends with claws. ಏನಿದೆ ಕ್ಲಾ ಅಂದ್ರೆ ಉಗುರುಗಳು ಚೂಪಾದ ಡಿಜಿಟ್ಸ್ ends with claws. ಆಮೇಲೆ ಇದರಲ್ಲಿ ಮುಖ್ಯವಾಗಿ ನಾವು ಬಂದಾಗ ಇದರಲ್ಲಿ ಕ್ಯಾರೆಕ್ಟರ್ಗಳಲ್ಲಿ they do not have external ear opening. ಕಿವಿಯ ಒಂದು ರಂಧ್ರ ಓಪನಿಂಗ್ ಇರೋದಿಲ್ಲ. ಇದರ ಅವುಗಳಲ್ಲಿ ಹೆಂಗೆ ಫ್ರಾಗಲಾಗೆ ಟಿಂಪ್ಯಾನ್ ಅನ್ನಿಸ್ತದೆ. ಇಲ್ಲಿ ಸೈನಂತೆ ಒಂದು ಟಿಂಪ್ಯಾನ್ ಅಂತ ಒಂದು ಓಪನಿಂಗ್ ಇರುತ್ತೆ. ಇದಕ್ಕೆ ಮೆಂಬ್ರೇನ್. ಆ ಮೆಂಬ್ರೇನ್ ಇದ್ದರೆ do not have external ear opening ಇರೋದಿಲ್ಲ. they do not have ಈ ಬಾಹ್ಯವಾದಂತ ರಂಧ್ರ ಎಕ್ಸ್ಟರ್ನಲ್ ಇದನ್ನು ಕಿವಿಯಲ್ಲಿ ಅಂತ they do not have external ear opening ಏನಿರೋದಿಲ್ಲ. ಟಿಂಪ್ಯಾನಿಕ್ ಮೆಂಬ್ರೇನ್ ಆಡಿಟರಿ ಆರ್ಗನ್ ಆಗಿ ಟಿಂಪ್ಯಾನಮ್ ಇರುತ್ತೆ. ಹಾಗೆ ಇಲ್ಲಿ ಬಂದಾಗ ಹಾರ್ಟ್ ಏನಾಗಿದೆ, ಹಾರ್ಟ್ ಇಸ್ ಕಳ್ತಿದೆ. ಮುಖ್ಯವಾಗಿ ಕಂಡು ಬರುವಂತಹ ಹಾರ್ಟ್ ಇಸ್ 4 ಚೇಂಬರ್ ಹಾರ್ಟ್. ಕೆಲವಲ್ಲಿ ಒಂದರಲ್ಲಿ ಕಂಡು ಬಂದಿದೆ. ಇನ್ ಮೋಸ್ಟ್ ಆಫ್ ದಿ 3 ಚೇಂಬರ್ ಹಾರ್ಟ್. ಈಗ ಹಾರ್ಟ್ ಇಸ್ ಅಲ್ಲಿಂದ 3 ಚೇಂಬರ್, ಇಲ್ಲಿ 3 ಚೇಂಬರ್ ಹಾರ್ಟ್ ಇರ್ತದೆ. ಎಕ್ಸೆಪ್ಟ್ ಇನ್ ಕೇಸ್ ಕ್ರೊಕೊಡೈಲ್ ಇಸ್ 4 ಚೇಂಬರ್ ಹಾರ್ಟ್. ಅಂದ್ರೆ ವಿಕಾಸ ಆಗಿರೋದನ್ನ ನೋಡಬಹುದು ಅನ್ನೋದು ಇಲ್ಲಿ. ಅಂದ್ರೆ ಕ್ರೊಕೊಡೈಲ್ ಇದರಲ್ಲಿ ಇದೆ, ಅದರಲ್ಲಿ ಮಾತ್ರ 4 ಚೇಂಬರ್. ಹಾರ್ಟ್ ಇಸ್ 3 ಚೇಂಬರ್. ಹಾರ್ಟ್ ಏನಾಗಿದೆ 3 ಚೇಂಬರ್. ಹಾರ್ಟ್ ಈಸ್ ಎಷ್ಟು ಚೇಂಬರ್ ಇದೆ? 3 ಚೇಂಬರ್ ಹಾರ್ಟ್. ಎಕ್ಸೆಪ್ಟ್ ಯಾವಾಗಲೇ ಎಕ್ಸೆಪ್ಟ್ ಇದೆ ಒಂದು ಉದಾಹರಣೆಗೆ ಎಕ್ಸೆಪ್ಷನ್ ಲೈಕ್ ಕ್ರೊಕೊಡೈಲ್. ಮೊದಲನೇ ಕ್ರೊಕೊಡೈಲ್ ಮಾತ್ರ 4 ಚೇಂಬರ್ ಹಾರ್ಟ್ ಇರ್ತದೆ. ಇನ್ನೆಲ್ಲರಲ್ಲಿ 3 ಚೇಂಬರ್. ಅಲಿಮೆಂಟರಿ ಕೆನಾಲ್ ಓಪನ್ ಔಟ್ಸೈಡ್ ನ್ಯೂಕ್ಲಿಯಸ್ ಅಲ್ಲಿ ನೋಡಿಯಕ್ಕ ಇಲ್ಲಿ ಅಲಿಮೆಂಟರಿ ಕೆನಾಲ್ ಅಂದ್ರೆ ಯಾರು ನಾಳೆ ಹೊರಗೆ ಉತ್ಪನ್ನವಾಗಿದೆ ಔಟ್ಸೈಡ್ ಓಪನ್ಸ್ ಔಟ್ಸೈಡ್ ಬೈ ಕ್ಲೋಯಕ ಮುಖಾಂತರ ಓಪನ್ ಆಗುತ್ತೆ. ಇನ್ ಕೇಸ್ ದಿಸ್ ಕ್ಲೋಯಕ ಮುಖಾಂತರ ಓಪನ್ ಆಗುವಂಥದ್ದು ಎಕ್ಸ್ಟೀರಿಯರ್ ಅಲ್ಲಿ. ಇಲ್ಲಿ ರೆಸ್ಪಿರೇಷನ್ ಬಂದ್ರೆ ರೆಸ್ಪಿರೇಷನ್ ಇಸ್ ಬೈ ಮೀನ್ಸ್ ಆಫ್ ಲಂಗ್ಸ್. ರೆಸ್ಪಿರೇಷನ್ ಬೈ ಯಾವ್ದು ಮುಖಾಂತರ ರೆಸ್ಪಿರೇಷನ್ ಮಾಡ್ಕೊಳ್ಳುತ್ತೆ? ಲಂಗ್ಸ್ ಮುಖಾಂತರ ರೆಸ್ಪಿರೇಷನ್. Alimentary heart 3 chamber, alimentary outside means cloaca. Respiration is by means of the lungs. Limbs will kind of burn the first. ಇಲ್ಲಿ limbs ಇದಾವೆ. 5 ಬೆರಳುಗಳು digits ಇದೆ ಅಂತ ಹೇಳ್ತಾರೆ.
ನೋಡ್ಕೋಬೇಕು. ಆಮೇಲೆ ಎಕ್ಸ್ಟರ್ನಲ್ ಇಯರ್ ಓಪನಿಂಗ್ ಇಲ್ಲ ಅನ್ನೋದು. ಆಮೇಲೆ ಮುಖ್ಯವಾಗಿ ಈ ಜೀವಿಗಳಲ್ಲಿ ನಾವು ಫರ್ಟಿಲೈಸೇಷನ್ ಬಂದ್ರೆ ಇಂಟರ್ನಲ್, ಅಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಇರುತ್ತೆ ಅದರಲ್ಲಿ ಫ್ರಾಗ್ ಅಲ್ಲಿ. ಇಲ್ಲೇನಾಗಿದೆ ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್, ಫರ್ಟಿಲೈಸೇಷನ್ ಆಗಿದೆ ಇಂಟರ್ನಲ್ ಟೈಪ್ ಆಫ್ ಫರ್ಟಿಲೈಸೇಷನ್ ಕಂಡು ಬಂದಿದೆ ಅನ್ನೋದು. ಇಂಟರ್ನಲ್ ಫರ್ಟಿಲೈಸೇಷನ್ ಅಂಡ್ ದೇ ಆರ್ ಓವಿಪ್ಯಾರಸ್. ಏನಾಗಿದೆ ಓವಿಪ್ಯಾರಸ್. ಫರ್ಟಿಲೈಸೇಷನ್ ಇಸ್ ಫರ್ಟಿಲೈಸೇಷನ್ ಏನಾಗಿದೆ ಈಸ್ ಇಂಟರ್ನಲ್. ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್ ಅಂದ್ರೆ ಅಂಡ್ these are also ಮತ್ತೆ ಹೇಳ್ತಾರೆ ಓವಿಪ್ಯಾರಸ್. ಫರ್ಟಿಲೈಸ್ ಎಗ್ ಏನಿರೋದು ಫರ್ಟಿಲೈಸ್ ಆಗಿದೆ. ಫರ್ಟಿಲೈಸ್ ಆಗಿ ಹೊರಗಡೆ ಬಂದಂತ ಎಗ್ ಅದೇನಾಗುತ್ತೆ ಆಫ್ಟರ್ ಇನ್ಕ್ಯುಬೇಷನ್ ಅದರಲ್ಲೇ ಮರಿ ಆಗಿದೆ. ಅಂದ್ರೆ ಫರ್ಟಿಲೈಸ್ ಮೇಲ್ ಅಂಡ್ ಫೀಮೇಲ್ ಯುನೈಟ್ ಆದ್ಮೇಲೆ ಎಗ್ ಫರ್ಟಿಲೈಸ್ ಆದ್ಮೇಲೆ ಅದು ಹೊರಗೆ. ಫರ್ಟಿಲೈಸ್ ಅಂದ್ರೆ ಆ ಎಗ್ ಸುತ್ತ ಒಂದು ಹೊಡಿಕೊಳ್ಳೋದೇನಿದೆ ಕ್ಯಾಲ್ಸಿಯಂ ಇಂದ ಮಾಡಿರುವಂತಹ ಒಂದು ಶೆಲ್ ಸೆಕ್ರೆಟ್ ಆಗಿರುತ್ತೆ. ಕ್ಯಾಲ್ಕೇರಿಯಸ್ ಶೆಲ್ ಇರೋದ್ರಿಂದ ಕ್ಲಿಡಾಯಿಕ್ ಎಗ್ಸ್ ಅಂತ ಕರಿತೀವಿ. ಹೊಡಿಕೊಳ್ಳೋದೇನಿದೆ ಕ್ಲಿಡಾಯಿಕ್ ಅಂದ್ರೆ eggs are covered by a calcareous shell. Eggs are covered by oviparous ಅಂತ ಹೇಳಿದ್ರೆ eggs are covered by calcareous shell ಇರುತ್ತೆ. ಆ ಎಗ್ ಸುತ್ತ ಒಂದು ವೈಟ್ ಬಟ್ಟೆ ಆ ಶೆಲ್ ಇರುತ್ತೆ. ಆ ಒಂದು ಕ್ಯಾಲ್ಕೇರಿಯಸ್ ಶೆಲ್ ಇರೋದ್ರಿಂದ ಕ್ಲಿಡಾಯಿಕ್ ಎಗ್ ಅಂತ. ಯಾವ ಶೆಲ್ ಇರೋವಾಗ ಕ್ಲಿಡಾಯಿಕ್ ಎಗ್, ಯಾವಕ್ಕಿಲ್ಲ ಅವನ್ನ ನಾನ್ ಕ್ಲಿಡಾಯಿಕ್, ಫ್ರಾಗ್ ಅಲ್ಲಿ ನಾನ್ ಕ್ಲಿಡಾಯಿಕ್, ಕ್ಲಿಡಾಯಿಕ್ ಎಗ್ ಅಂತ ಕರೀತಾರೆ. ಆಮೇಲೆ ಇನ್ ಕೇಸ್ ಆಫ್ ದಿಸ್ ಅಲ್ಲಿ ಮೇಲ್ಸ್ ವಿತ್ ಎ ಕಾಪುಲೇಟರಿ ಆರ್ಗನ್. ಕಾಪುಲೇಷನ್ ಗೆ ಸಂಬಂಧ ವ್ಯವಹರಿಸಿದ ಕಾಪುಲೇಟರಿ ಆರ್ಗನ್ ಮೇಲ್ಸ್ ಅಲ್ಲಿ ಮಾತ್ರ we can see presence of a copulation ಗೆ ಜನನೇಂದ್ರಿಯ ಎಕ್ಸ್ಟರ್ನಲ್ ಜನನೇಂದ್ರಿಯ ಕಂಡು ಬರುತ್ತೆ. ಮೇಲ್ಸ್ ಆರ್ ಪ್ರೊವೈಡೆಡ್ ವಿತ್ ಎ ಕಾಪುಲೇಟರಿ ಆರ್ಗನ್ಸ್ ಗಳು ಕಂಡು ಬರುವಂತದ್ದು ನಾವು ನೋಡ್ತೀವಿ ಅಂತ. ಇಲ್ಲಿ ಮುಖ್ಯವಾಗಿ ಏನಾಗಿದೆ ಇವು ಫಸ್ಟ್ ಟೆರೆಸ್ಟ್ರಿಯಲ್ ಅನಿಮಲ್ಸ್, ಫಸ್ಟ್ ಲ್ಯಾಂಡ್ ಕಂಡು. ಇದರಲ್ಲಿ ಏನೇನು ನಾವು ನೋಡ್ತಾ ಇದೀವಿ ಅಂದ್ರೆ ಇವು ಕ್ರಾಲಿಂಗ್ ಅಂಡ್ ಕ್ರೀಪಿಂಗ್ ಲೋಕೋಮೋಷನ್, ಪೈಕಿಲೋಥರ್ಮಿಕ್ ಅನಿಮಲ್ಸ್, ಡಿಜಿಟ್ಸ್ ಅಂತ ಹೊಡ್ಕೊಳ್ಳೋದಿದ್ದಾರೆ, 2 pairs of limbs, ಡಿಜಿಟ್ಸ್ ಎಂಡ್ಸ್ ವಿತ್ ಕ್ಲಾಸ್ ಅನ್ನೋದು. ಆಮೇಲೆ 3 chambered heart ಇರುವಂತದ್ದು. 3 chambered heart ಎಕ್ಸೆಪ್ಟ್ ಇನ್ ಕೇಸ್ ಕ್ರೊಕೊಡೈಲ್ 4 chambered heart ಇದೆ. ರೆಸ್ಪಿರೇಷನ್ ಇಸ್ ಬೈ ಲಂಗ್ಸ್ ಮುಖಾಂತರ ರೆಸ್ಪಿರೇಷನ್ ಮಾಡುತ್ತೆ. ಅಂಡ್ ಇಯರ್ ಓಪನಿಂಗ್ ಇಲ್ಲ, ನೋ ಎಕ್ಸ್ಟರ್ನಲ್ ಇಯರ್ ಓಪನಿಂಗ್ಸ್ ಆರ್ ಅಬ್ಸೆಂಟ್ ಅನ್ನೋದು. ಆಮೇಲೆ ಇನ್ ಕೇಸ್ ದೀಸ್ ಅಲ್ಲಿ ಈ ಜೀವಿಗಳಲ್ಲಿ ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್ ಫರ್ಟಿಲೈಸೇಷನ್ ಕಂಡು ಬಂದಿದೆ. that the eggs are developed except by calcareous shell ಇಂದ ಕವರಿಂಗ್ ಆಗಿದೆ ಅನ್ನೋದು. ಓನ್ಲಿ ಕೆಲವೊಂದು ಮಾತ್ರ ಲಿಂಕ್ಲೆಸ್ ಇದೆ ಅಂತ ಸ್ನೇಕ್ as an example for this. And these are some of the characteristic features. You can see fertilization is a internal ಆಗಿ ಕಂಡು ಬರುವಂತದ್ದು. ಇವೆಲ್ಲ ಅಂದ್ರೆ alimentary canal opens outside by means of a cloaca and first terrestrial animals. These are example for what we call reptiles. ಈ ರೆಪ್ಟೈಲ್ಸ್ ಅಲ್ಲಿ ನಾವು ನೋಡಿದಾಗ ಯಾವ್ಯಾವ ಜೀವಿಗಳಿದ್ದಾವೆ, ಅನೇಕ ಜೀವಿಗಳಿಗೆ ಸರೀಸೃಪಗಳು ಈ ಒಂದು ರೆಪ್ಟೈಲ್ಸ್ ಅಲ್ಲಿ ಕಂಡು ಬರ್ತವೆ. ಕೆಲೋಟೀಸ್ ನ ಗಾರ್ಡನ್ ಲಿಸರ್ಡ್ ಅಂತ ಕರೀತಾರೆ ಇದನ್ನ. ಆಮೇಲೆ ಕೆಮಿಲಿಯಾ ಅಂತ ಕರೀತಾರೆ. ಕೆಮಿಲಿಯಾ ಅಂದ್ರೆ ಮರಗಳ ಮೇಲೆ ಬಣ್ಣವನ್ನು ಬದಲಾಯಿಸುವಂಥದ್ದು. ಅದು ಡಿಫೆನ್ಸ್ ಮೆಕಾನಿಸಮ್ ಕಂಡು ಬಂದಿರೋದ್ರಲ್ಲಿ ಅದು ಉಸುಲ್ಡಿ ಅಂತ ಕರೀತಾರೆ ಕೆಮಿಲಿಯಾನ್. ಅಂಡ್ ಯು ಕ್ಯಾನ್ ಸಿ ಸೋ ಮೆನಿ ವರಾನಸ್ ಇದೆ, ಆಮೇಲೆ ಸ್ನೇಕ್ ಎಕ್ಸಾಂಪಲ್ ಕೊಡಿ. ಆಮೇಲೆ ಟಾರ್ಟಾಯ್ಸ್ ಅಂದ್ರೆ ಭೂಮಿಯಲ್ಲಿ ಲ್ಯಾಂಡ್ ಅನಿಮಲ್ ಅದು, ಅದೇ ನೀರಲ್ಲಿ ಟರ್ಟಲ್ ಅಂತ ಕರೀತಾರೆ. ಆಮೇಲೆ ಟಾರ್ಟಾಯ್ಸ್ ಅಂಡ್ ಟರ್ಟಲ್ ಎರಡು ಒಂದೇ ತರ ಇರ್ತವೆ. ಇದು ನಾವು ಕಾರಣೆ ಫ್ಯಾಡಿಂಗ್ ಅಂತ ನಿಚ್ಚೆ ಟರ್ಟಲ್ ಇದು, ಅದೇ ಟಾರ್ಟಾಯ್ಸ್ ಲ್ಯಾಂಡ್ ಆಗಿರೋದು ಟಾರ್ಟಾಯ್ಸ್. ಸ್ನೇಕ್ ಇದೆ ಅಂಡ್ ವರಾನಸ್ ಇದೆ, ಕೆಮಿಲಿಯಾನ್ ಇದೆ, ಟಾರ್ಟಾಯ್ಸ್ ಇದೆ, ಟರ್ಟಲ್ ಇದೆ, ಸೋಮೆ ಒಡೆಗಳ ವರಾನಸ್ ಅನ್ನೋದು. ಇನ್ನು ಅನೇಕ ಜೀವಿಗಳು ಇದರಲ್ಲಿ ಕಂಡು ಬರುತ್ತೆ ಅನ್ನೋದು. ಮನೇಲಿ ಇರುವಂತದ್ದು ಲಿಸರ್ಡ್, ಹೌಸ್ ಲಿಸರ್ಡ್ ಅಲ್ಲಿ ಇದೆ ಇರುವಂತದ್ದು. ಆಮೇಲೆ ಹೊಡಿಕೊಳ್ಳೋದ್ರೆ ಕ್ರೊಕೊಡೈಲ್, ಟೆಸ್ಟಿಡೋ ಅಂತ ಕರೀತೀವಿ. ಟಾರ್ಟಾಯ್ಸ್ ನಾವು ಟೆಸ್ಟಿಡೋ ಅಂತ ಕರಿತೀವಿ. ಇದನ್ನೇನು ನಾವು ಟರ್ಟಲ್ಗೆ ಕಿಲೋನ್ ಅಂತ ಕರಿತೀವಿ.
ಟರ್ಟಲ್ ಏನು ನಾವು ಟಾರ್ಟಾಯ್ಸ್ ಎಸ್ಕಿಡೋ ಆಮೇಲೆ ಟರ್ಟಲ್ ನಾವು ಟರ್ಟಲ್ ಇಸ್ ಡಿಫರೆಂಟ್ ಫ್ರಮ್ ದಿ ಟಾರ್ಟಾಯ್ಸ್. ಟರ್ಟಲ್ ಏನಿದೆ ಇದು ಲ್ಯಾಂಡ್ ಆಗಿರೋದ್ರಿಂದ ನಾವು ಟಾರ್ಟಾಯ್ಸ್, ಅದೇ ನೀರಲ್ಲಿರುವಂತಕ್ಕೆ ನಾವು ಟರ್ಟಲ್ ಅಂತ ಕಿಲೋ ಅಂತ ಕರಿತೀವಿ. ಕಿಲೋ ಟರ್ಟಲ್ ಇಸ್ ಕಾಮನ್ ಅಂತ ಕರೀತೀವಿ. ಇದು ಕಾಮನ್ ಟಾರ್ಟಾಯ್ಸ್ ಎಸ್ಕಿಡೋ ಅಂತ ಕರೀತೀವಿ. And these are some of the examples. Examples ಇಟ್ಕೊಳ್ಳಿ. Example, what are the characteristic features of the amphibians or reptiles? Example ಕೇಳ್ತಾರೆ. ಡಿಫರೆನ್ಸ್ ದಿ ಕಾಂಟೆಕ್ಸ್ ಅಂಡ್ ವಾಸ್ಟಿಕ್ ಫಿಶ್ ಅಂತ ಹೇಳಿ ಅವನ್ನ ಕೇಳ್ತಾರೆ. ಈ ಇನ್ವರ್ಟಿಬ್ರೇಟದಲ್ಲಿ ಕೆಲವು ಕೇಳುವಂಥದ್ದು ಫೈಲಮ್ ಕ್ಯಾರೆಕ್ಟರ್ಗಳನ್ನ, ಆಮೇಲೆ ಕಮ್ ಟು ದಿ ಈ ವರ್ಟಿಬ್ರೇಟ್ಸ್ ಅಲ್ಲಿ ನಾವು ಕಾರ್ಡೆಟ್ಸ್ ಅಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಫೈಲಮ್ ಕ್ಯಾರೆಕ್ಟರ್ಸ್ ನ ಕೇಳುವಂಥದ್ದನ್ನ ನೋಡ್ಬೋದು. These are all some of the example of the vertical reptiles: tortoise, turtle, chameleon, varanus, snake, Udaligus, varanus, snake, what you call garden lizard, and all this. I want to show the garden lizard like this. Ivanella nimma regarding the reptiles. Inna ulanta phylum I want to deal in next class. Before that, I want to show the what are the some of the representative organisms of these phylums na nage toristini. Here you can see that this is a frog. You can see this is a frog ali nimage ಕಾಣುತ್ತಿದೆ. This you can see the digits of the frog. Frog ali nimage ಬೆರಳುಗಳೆಲ್ಲ ಕಾಣುತ್ತೆ ನೋಡಿ. This 5 ಹಿಂದ್ಗಡೆ 5 digits are present, and this is the body is divisible into 8 as the trunk ಅಂತ ಎರಡೇ ಭಾಗಗಳಾಗಿ ಡಿವೈಡ್ ಮಾಡಿ limbs ಇರ್ತವೆ. ಮುಂಗಾಲುಗಳಲ್ಲಿ we can see that the presence of a 4 digits in ಮುಂಗಾಲುಗಳು ಕಂಡು ಬಂದಿರುವಂತದ್ದು. ಹಿಂಗಾಲುಗಳಲ್ಲಿ ದೊಡ್ಡವಿದೆ, ಸ್ಟ್ರಾಂಗ್ ಇದಾವೆ, ಆಫಿಂಗ್ ಮಾಡುತ್ತಿದ್ದು. And here in this case ಈ ಫ್ರಾಗ್ ನ ಲೈಫ್ ಸೈಕಲ್ ನೋಡ್ರೆ ಫ್ರಾಗ್ ಲೈಫ್ ಸೈಕಲ್ ಅಲ್ಲಿ ಲಾರ್ವೆ ಇದೆ. ಅದಕ್ಕೆ ಡೆವಲಪ್ಮೆಂಟ್ ಇಸ್ ಇಂಡೈರೆಕ್ಟ್ ನೋಡಿ. ವೇರಿಯಸ್ ಸ್ಟೇಜ್ ಆಫ್ ದಿ ಲೈಫ್ ಸೈಕಲ್ ಅಲ್ಲಿ ಎಗ್ ಕಂಡು ಬರುತ್ತೆ. ಫಸ್ಟ್ ಇಲ್ಲಿ ಎಗ್ ಇದೆ, ಎಗ್ ಇದೆ ನೋಡಿ. ಟ್ಯಾಡ್ಪೋಲ್ ಶೇಪ್ ಲಾರ್ವೆ ಇದೆ. ಫಸ್ಟ್ ಸಣ್ಣ ಹೆಂಗ್ ಡೆವಲಪ್ ಆಗ್ತಿದೆ. ಇಲ್ಲಿ ಟೇಲ್ ಇದೆ. ಫಸ್ಟ್ ಆಕ್ಚುಲಿ ಟೇಲ್ ನೋಡಿ ಹೋಗ್ಬಿಟ್ಟಿದೆ. ಇಲ್ಲಿ ಟೇಲ್ ಇರುವಂತದ್ದು ಕನೆಕ್ಟರ್ ಕಂಡಿದೆ. ಲಾರ್ವಲ್ ಸ್ಟೇಜಸ್ ಅಲ್ಲಿ ಡೆವಲಪ್ಮೆಂಟ್ ಅಲ್ಲಿ ಕಂಡು ಬರುತ್ತೆ. ಯಂಗ್ ಸ್ಟೇಜ್ ಅಲ್ಲಿ ಹೋಗ್ಬಿಡುತ್ತೆ ಅಡಲ್ಟ್ ಫ್ರಾಗ್. ಅಂಡ್ ನೆಕ್ಸ್ಟ್ ವಿ ಕ್ಯಾನ್ ಸಿ ವಾಟ್ ಯು ಕಾಲ್ ದೆಮ್ ಎಸ್ ಇಲ್ಲಿ ನಾವು ನೋಡಿದಾಗ ಇದು ದಿಸ್ ರಿಗಾರ್ಡಿಂಗ್ ವಾಟ್ ಯು ಕಾಲ್ ದೆಮ್ ಎಸ್ ಆಂಫಿಬಿಯನ್ಸ್. ಕಮ್ ಟು ದಿ ರೆಪ್ಟೈಲ್ಸ್ ನೋಡಿ. ಕೆಲೋಟಿಸ್ ನಾವು ಗಾರ್ಡನ್ ಲಿಸರ್ಡ್ ಓತಿಕೇತ ಅಂತ ಏನ್ ಕರಿತೀವಲ್ಲ ಗಾರ್ಡನ್ ಲಿಸರ್ಡ್ಸ್. ಬಾಡಿಯಲ್ಲಿ ಬಾಡಿ ಡಿವಿಸಿಬಲ್ ಇಂಟು ಹೆಡ್, ಟ್ರಂಕ್, ಟೇಲ್ ಅಂತ ನಾವು ಡಿವೈಡ್ ಮಾಡಬಹುದು. ಮೇಲ್ಗಡೆ ಸ್ಕೇಲ್ಸ್ ಇದಾವೆ. ಇಲ್ಲಿ 5 ಡಿಜಿಟ್ಸ್ ಇದಾವೆ ನೋಡಿ, ಬೆರಳುಗಳಿದಾವೆ. 5 ಡಿಜಿಟ್ಸ್ ಅಲ್ಲಿ ಬೆರಳುಗಳಲ್ಲಿ ಕ್ಲಾಸ್ಗಳಿಗೆ ಕ್ಲಾಸ್ಗಳು ಕಂಡು ಬರುತ್ತೆ. ಅಂಡ್ ಇಯರ್ ಓಪನಿಂಗ್ಸ್ ಏನ್ ಕಾಣ್ತಾ ಇಲ್ಲ ನೀವು. ಕಿವಿ ನೋಡ್ರಿ, ಕಿವಿಯಲ್ಲಿ ಏನೋ ಓಪನಿಂಗ್ಸ್, ಇಯರ್ ಓಪನಿಂಗ್ ಇಸ್ ನಾಟ್ ಪ್ರೆಸೆಂಟ್. ಓಕೆ, ಯು ಕ್ಯಾನ್ ವಿಸಿಬಲ್ ಲೈಕ್ ದಿಸ್. ಅಂಡ್ ಹಿಯರ್ ದಿಸ್ ಇಸ್ ಕಾಲ್ಡ್ as a ಕೆಲೋಟಿಸ್. ಗಾರ್ಡನ್ ಲಿಸರ್ಡ್ ಅಲ್ಲಿ ನೀವು ಕಂಡು ಬರುತ್ತೆ. ದಿಸ್ ಇಸ್ ಕಾಲ್ಡ್ ಕೆಮಿಲಿಯಾನ್ ಅಂತ. ನೀವು ಕಲರ್ ಚೇಂಜ್ ಆಗಿದೆ ಎಷ್ಟಿದು ಸ್ಟೋರ್ ಮಾಡಿರೋಂಥ. ದಿಸ್ ಇಸ್ ಕಾಲ್ಡ್ ಕೆಮಿಲಿಯಾನ್. ಫ್ರೀ ಅನ್ಸೈಲ್ಡ್ ಟಂಗ್ ಇಸ್ ದೇರ್ ನೋಡಿ. ದಿಸ್ ಕಾಲ್ಡ್ as a sticky tongue is present. ಅಂಡ್ ಇನ್ ಕೇಸ್ ದಿಸ್ ಎಕ್ಸಾಂಪಲ್ ಫಾರ್ ರೆಪ್ಟೈಲ್ಸ್ ನಾನು ಹೇಳ್ತಿರೋದು. ಈಗ ರೆಪ್ಟೈಲ್ಸ್ ಅಲ್ಲಿ ಒಂದು ಕೆಲೋಟಿಸ್ ತೋರಿಸಿದೆ, ಒಂದು ಕೆಮಿಲಿಯಾನ್ ನೋಡಿದ್ವಿ. ಅಂಡ್ ನೆಕ್ಸ್ಟ್ ದಿ ಸ್ನೇಕ್ ಇಸ್ ಆಲ್ಸೋ called the snake. Here you can see this presence of a snake. Limbless reptiles. Limbless reptiles. And even you can see that there is a turtle. We can see presence of a turtle like this. All these regarding what you call this, some of the examples of the amphibians as well as what you call reptiles. With this I want to cover what you call them as a 2 phylums I have covered in this class, which is that called, one is called amphibians and as well as the reptiles. In practicals we are representing the examples we are going to study in your practical classes. For that, this today class I am going to explain the 2 phylums with some of the characteristics in examples. Okay, thank you very much.